ಹಾಯ್ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಗಲ್ ಸ್ಟೆಪ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದೊಂದು ಸ್ಮಾಲ್ ಆರ್ಚ್ ಮೇಲೆ ಒಂದು ಆರ್ಚ್ ಬರುತ್ತೆ. ಒಂದು ಕ್ಯೂಟಾದ ಡಿಸೈನು, ತುಂಬ ಸಿಂಪಲ್ಲು. ನೋಡಿ, ಒಮ್ಮೆ ಟ್ರೈ ಮಾಡ್ಬೋದು ನೀವು ಕೂಡ. ನೋಡಿ, ಈಗ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಬಟ್ಟೆಗೆ 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ನಂತರ 3 ಚೈನ್, ಒಂದು ಸ್ವಲ್ಪ ಗ್ಯಾಪು, ಒಂದು 2-3 ಚೈನಷ್ಟು ಗ್ಯಾಪ್ ಇಟ್ಟು ಅದನ್ನು ನೀವು ಹಿಡಿದು ನೋಡಿದರೆ ಗೊತ್ತಾಗುತ್ತೆ, ಬಟ್ಟೆ ಸುತ್ತ ಬರದೇ ಇರೋ ರೀತಿ. ಮತ್ತೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, ಈಗ ಮತ್ತೆ 3 ಚೈನ್, 1 2 3 ಚೈನ್. 3 ಚೈನ್ಗೆ ಎಷ್ಟು ಗ್ಯಾಪ್ ಬೇಕು ಅಷ್ಟು ಗ್ಯಾಪನ್ನು ನೋಡಿಕೊಂಡು ಒಂದು ಡಬಲ್ ಕ್ರೋಶೆ, ಆ ಡಬಲ್ ಕ್ರೋಶೆ ಪಕ್ಕದಲ್ಲಿ ಮತ್ತೊಂದು ಡಬಲ್ ಕ್ರೋಶೆ, ಈಗ 3 ಚೈನ್, 1 2 3 ಚೈನ್, ಮತ್ತು 3 ಚೈನ್ಗೆ ಎಷ್ಟು ಗ್ಯಾಪ್ ಬೇಕು ಅಷ್ಟು ಬಿಟ್ಟು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದ್ರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ. ನಾನಿಲ್ಲಿ ಎರಡೆರಡು ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡಿದ್ದೀನಲ್ಲ, ಅದ್ರ ಬದಲಾಗಿ ನೀವು 3 ಕೂಡ ಮಾಡ್ಕೋಬೋದು, ಇನ್ನೂ ಡಿಸೈನ್ ಚೆನ್ನಾಗಿ ಕಾಣುತ್ತೆ. ಈ ರೀತಿ 3 ಚೈನ್, 2 ಡಬಲ್ ಕ್ರೋಶೆ ಕಂಬ, ಒಂದು ಮತ್ತು 3 ಚೈನ್, ಈ ರೀತಿ ಬೇಸ್ ಲೈನ್ ಮಾಡ್ಕೊಳ್ತಾ ಹೋಗಬೇಕು. 2 ಕಂಬಗಳನ್ನ ಮಾಡ್ಕೋಬೇಕು, ಮತ್ತು 3 ಚೈನ್ ಹಾಕ್ಕೊಂಡು ಹಾಗೆ ಮತ್ತೆ 2 ಕಂಬಗಳನ್ನ ಮಾಡ್ಕೋಬೇಕು. ಇದೇ ರೀತಿ ಬೇಸ್ ಲೈನ್ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ 2 ಡಬಲ್ ಕ್ರೋಶೆ ಕಂಬ, 3 ಚೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಾನೊಂದು 4 ಪೆಟಲ್ಸ್ ಕಂಪ್ಲೀಟ್ ಮಾಡೋವಷ್ಟು ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಇದನ್ನು ನೀವು ಎಲ್ಲಿ ಎಂಡ್ ಮಾಡಿದ್ದೀರೋ ಅಲ್ಲಿಂದಲೇ ಕಂಟಿನ್ಯೂ ಮಾಡ್ಬೋದು. ಡಿಸೈನ್ ಬ್ಯಾಕ್ ಸೈಡಿಂದ ಮಾಡ್ಕೋಬೋದು. ಫ್ರಂಟ್ ಸೈಡಿಂದ ಮಾಡ್ಕೋಬೇಕು ಅಂದರೆ ನೀವು ಸ್ಟಾರ್ಟಿಂಗಿಗೆ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀರೋ ಬೇಸ್ ಲೈನ ಅಲ್ಲಿಂದಲೇ ಕಂಟಿನ್ಯೂ ಮಾಡಿ. ನೋಡಿ, ಈಗ 3 ಚೈನ್ ಗ್ಯಾಪ್ ಒಳಗಡೆ 3 ಬಾರಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 3 ಸಿಂಗಲ್ ಕ್ರೋಶೆ ಆಯ್ತಲ್ವ. ಈಗ 2 ಡಬಲ್ ಕ್ರೋಶೆ ಕಂಬ ಇದೆಯಲ್ಲ, ಅದ್ರ ಮೇಲಿನ ಗ್ಯಾಪಿಗಾದರೂ ಮಾಡ್ಕೊಳ್ಳಿ, ಇಲ್ಲ 2 ಡಬಲ್ ಕ್ರೋಶೆ ಕಂಬಗಳ ಮಧ್ಯೆ ಆದರೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನೀವು 2 ಕಂಬಗಳ ಮಧ್ಯೆ ಕೂಡ ಮಾಡ್ಕೋಬೋದು, ಇಲ್ಲ ಮೇಲೆ ಕಂಬದ ಮೇಲೆ ಗ್ಯಾಪ್ ಇರುತ್ತಲ್ಲ ಅಲ್ಲಿಗಾದರೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೋದು. ಏನೂ ಡಿಫ್ರೆನ್ಸ್ ಅನಿಸಲ್ಲ, ಸೇಮ್ ಇರುತ್ತೆ. ನೋಡಿ, ಈಗ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗಡೆ ಕೂಡ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ ಮತ್ತೆ ಡಬಲ್ ಕ್ರೋಶೆ ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಆಯ್ತಲ್ವ. ಈಗ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್, 1 2 3 4 5 ಚೈನ್ ಹಾಕ್ಕೊಂಡು ಆ 5 ಚೈನ್ ಗ್ಯಾಪ್ ಕೆಳಗಡೆಯಿಂದ ನೀಡಲ್ ಹಾಕಿ ದಾರನ ತೊಗೊಬರೋಣ. ದಾರನ ತೊಗೊಬಂದು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ, ಒಂದು ದಾರದಲ್ಲಿ ನೀಡಲ್ ಪಾಸ್ ಮಾಡಿ ಇನ್ನೊಂದನ್ನು ಹಾಗೆ ನೀಡಲ್ ಮೇಲೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ಮತ್ತು ಅದೇ ಥ್ರೆಡ್ ಕೆಳಗಡೆಯಿಂದ 5 ಚೈನ್ ಕೆಳಗಡೆಯಿಂದ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲಿರೋ ಒಂದು ದಾರದಲ್ಲಿ ಮಾತ್ರ ದಾರ ಪಾಸ್ ಮಾಡ್ಕೋಬೇಕು, ಇನ್ನೊಂದು ಹಾಗೆ ನೀಡಲ್ ಮೇಲೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ಪ್ರತಿ ಬಾರಿ ಈ ರೀತಿ ಮಾಡಿದಾಗ ಒಂದೊಂದು ಲೂಪು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನೀಡಲ್ ಮೇಲೆ. ಹೀಗೆ 9 ಅಥವಾ 10 ಬಾರಿ ಇದೇ ರೀತಿ ಮಾಡ್ಕೊಳ್ಳೋಣ. 5 ಚೈನ್ ಗ್ಯಾಪ್ ಇದೆಯಲ್ಲ, 5 ಚೈನ್ ಇದೆಯಲ್ಲ, 5 ಚೈನ್ ಕೆಳಗಡೆಯಿಂದ ನೀಡಲ್ ಹಾಕಿ ದಾರನ ತೊಗೊಬರ್ಬೇಕು. ಒಂದು ದಾರದಲ್ಲಿ ಮಾತ್ರ ನೀಡಲ್ನ ಪಾಸ್ ಮಾಡ್ಕೋಬೇಕು, ಅಂದರೆ ದಾರನ ಒಂದು ಲೂಪಲ್ಲಿ ಮಾತ್ರ ಪಾಸ್ ಮಾಡ್ಕೋಬೇಕು ನೀಡಲ್ನ, ಇನ್ನೊಂದು ಲೂಪನ್ನು ಹಾಗೆ ನೀಡಲ್ ಮೇಲೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ಈ ರೀತಿ 10 ಟೈಮ್ ಮಾಡ್ಕೊಳ್ಳಿ. ನಿಮಗೆ ಆ ಪೆಟಲ್ ಒಂಚೂರು ದೊಡ್ಡ ಬೇಕು ಅಂದರೆ 10 ಟೈಮ್ ಮಾಡ್ಕೊಳ್ಳಿ, ಇಲ್ಲ ಮೀಡಿಯಮ್ಮಿಗೆ ಇರಬೇಕು ಅಂದರೆ 8 ಅಥವಾ 9 ಮಾಡ್ಕೊಳ್ಳಿ.
ಈಗ ಅಷ್ಟು ದಾರದಿಂದ ನೀಡಲ್ನ ಆಚೆ ತಗೊಳ್ಳೋಣ. ಏನು ಲೂಪ್ ಇದ್ದಾವಲ್ಲ ಅಷ್ಟು ಲೂಪಿಂದ ದಾರನ ಆಚೆ ಎಳ್ಕೊಂಡು ಈಗ ಅಷ್ಟನ್ನು ಒಂದು ಮಾಡಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತು ನಾವು 5 ಚೈನ್ ಹಾಕೋದಕ್ಕಿಂತ ಮುಂಚೆ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ, 3 ಸಿಂಗಲ್ ಕ್ರೋಶೆ, ಅದರಲ್ಲಿ ಲಾಸ್ಟ್ ಸಿಂಗಲ್ ಕ್ರೋಶೆಗೆ ಮತ್ತೊಮ್ಮೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈ ರೀತಿ ಸ್ಮಾಲಾಗಿ ಒಂದು ಆರ್ಚ್ ಬರುತ್ತೆ ಅಥವಾ ಪೆಟಲ್ ಥರ ಬರುತ್ತೆ. ಈಗ ನೆಕ್ಸ್ಟು 3 ಚೈನ್ ಗ್ಯಾಪ್ ಒಳಗಡೆ 2 ಅಥವಾ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನೀವು 2 ಮಾಡಿಕೊಂಡ್ರೂ ನಡೆಯುತ್ತೆ ಅಥವಾ 3 ಮಾಡಿಕೊಂಡ್ರೂ ನಡೆಯುತ್ತೆ. 2 ಮಾಡಿಕೊಂಡ್ರೂ ಚೆನ್ನಾಗೇ ಬರುತ್ತೆ. ಈ 3ಕ್ಕಿಂತ 2 ಮಾಡಿಕೊಂಡ್ರೆ ನಿಮ್ಗೆ ಇನ್ನೂ ಫಿನಿಶಿಂಗ್ ನೀಟಾಗಿ ಬರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ 3 ಚೈನ್ 2 ಸೈಡು, ಪೆಟಲ್ನ 2 ಸೈಡು 3 ಚೈನ್ ಹಾಕ್ಕೊಂಡಾಯಿತು. ಈಗ ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 7, ಇನ್ನೂ ಒಂದು ಹಾಕ್ಕೊಳ್ಳೋಣ 8 ಚೈನ್ ಹಾಕ್ಕೊಂಡು ಆ ಪೆಟಲ್ನ ಲೆಫ್ಟ್ ಸೈಡು 2ನೇ ಹೋಲ್ ಗ್ಯಾಪಿಗೆ ಸೆಕೆಂಡ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೆಕೆಂಡ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡ್ಕೊಂಡಾಯ್ತಲ್ಲ, ಈಗ ಡಿಸೈನ್ನ ಫ್ರಂಟಿಗೆ ತೊಗೊಂಡು ನಾವೇನೀಗ 8 ಚೈನ್ ಹಾಕಿದ್ದೀವಲ್ಲ ಆ 8 ಚೈನ್ ಒಳಗಡೆ ವರ್ಕ್ ಮಾಡ್ತಾ ಹೋಗೋಣ. 1 2 3 ಚೈನ್ ಹಾಕ್ಕೊಂಡು ಆ 8 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ 1 2 3 ಮತ್ತು ಒಂದು ಸಿಂಗಲ್ ಕ್ರೋಶೆ, ಅದೇ 8 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ. ಅಗೈನ್ 3 ಚೈನ್ 1 2 3 ಒಂದು ಸಿಂಗಲ್ ಕ್ರೋಶೆ. ಪಿಕಾಟ್ ಥರ ಮಾಡ್ಕೊಳ್ಳೋದಷ್ಟೇ. ನಾನು 8 ಚೈನ್ ಗ್ಯಾಪ್ ಒಳಗಡೆ ನೀವು 7 ಅಥವಾ 8 6 7 8 ಮಾಡ್ಕೋಬೋದು ಪಿಕಾಟ್ಸು. ನಾನಿಲ್ಲಿ 6 ಮಾಡ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೋಬೇಕು, ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈಸಿಯಾಗಿದೆ ವೀಕ್ಷಕರೇ, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಇದಕ್ಕೆ ಒಂದು 400ವರೆಗೂ ಚಾರ್ಜ್ ಮಾಡ್ಬೋದು. ಕುಚ್ಚು ಹಾಕಿದರೆ, ವಿತೌಟ್ ಕುಚ್ಚು ಆದರೆ ಇನ್ನೂ ಒಂದು 50 ರೂಪೀಸ್ ಕಡಿಮೆನೇ ಮಾಡಿಕೊಡ್ಬೋದು. ತುಂಬ ಈಸಿ ಆದಂತಹ ಡಿಸೈನು, ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ಬೇಗ ಫಿನಿಷ್ ಮಾಡ್ಬೋದು. ಈಗ 6 ಪಿಕಾಟ್ಸ್ ಆಯಿತು ನೋಡಿ. ಈ ರೀತಿ ಆರ್ಚ್ ಮೇಲೆ ಒಂದು ಸ್ಮಾಲ್ ಆರ್ಚ್ ಬರುತ್ತೆ. ಈ ರೀತಿ ಡಿಸೈನ್ ಬರುತ್ತೆ ನೋಡಿ. ಈಗ ನಾವು ಒಟ್ಟು 6 ಪಿಕಾಟ್ಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಇನ್ನೂ 1-2 ಹೆಚ್ಚಿಗೆ ಮಾಡ್ಕೋಬೋದು. ಈಗ ಅದೇ 8 ಚೈನ್ ಗ್ಯಾಪ್ಗೆ ಮತ್ತೊಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟು ನಾವು ಮತ್ತೆ ಎಲ್ಲಿ 3 ಚೈನ್ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ ಅದ್ರ ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನಿಮಗೆ ಆರ್ಚ್ ಮಾಡೋದಕ್ಕಿಂತ ಮುಂಚೆ 2 ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ ಈಗ ಲಾಸ್ಟಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೋದು. ಅಲ್ಲಿ 3 ಆಗುತ್ತೆ, ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು. ಈಗ ಡಬಲ್ ಕ್ರೋಶೆ ಮೇಲೂ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಾಯಿತು. ಮತ್ತು 3 ಚೈನ್ ಗ್ಯಾಪ್ ಒಳಗಡೆ 3 ಸಿಂಗಲ್ ಕ್ರೋಶೆ, 1 2 3 ಸಿಂಗಲ್ ಕ್ರೋಶೆ ಆಯ್ತಲ್ವ. ಈಗ ಮತ್ತೆ ಡಬಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ, ಅಗೈನ್ 3 ಚೈನ್ ಗ್ಯಾಪ್ ಒಳಗಡೆ 3 ಸಿಂಗಲ್ ಕ್ರೋಶೆ. ಇದು ಗ್ಯಾಪಿಗೋಸ್ಕರ ನನಗೇನು ಇಷ್ಟು ಫಸ್ಟು 3 ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡಿದ್ದೀನಲ್ಲ ಅದು ಗ್ಯಾಪಿಗೋಸ್ಕರ. ಮತ್ತು ಡಬಲ್ ಕ್ರೋಶೆ ಮೇಲೂ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ 1 2 3 4 5 ಚೈನ್ ಹಾಕ್ಕೊಂಡು
ಈಗ 5 ಚೈನ್ ಕೆಳಗಡೆಯಿಂದ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲೆ 2 ಲೂಪಲ್ಲಿ 1 ಲೂಪಲ್ಲಿ ಮಾತ್ರ ಥ್ರೆಡನ್ನು ಪಾಸ್ ಮಾಡ್ಕೋಬೇಕು. ಈ ರೀತಿ ನಾವು ಸ್ಟಾರ್ಟಿಂಗ್ ಆರ್ಚಲ್ಲಿ ಏನು ಮಾಡಿದ್ದೀವೋ ಅದೇ ರೀತಿ 10 ಟೈಮ್ಸ್ ಮಾಡ್ಕೋಬೇಕು. ನೋಡಿ ನಾನು ಇದು ಕಂಪ್ಲೀಟ್ ಮಾಡಿ ಮಾಡಿದ್ದೀನಿ. ಈ ರೀತಿ ಆದಮೇಲೆ ಇಷ್ಟನ್ನು ಕೂಡ ಒಂದು ಮಾಡ್ಕೋಬೇಕು. ಅಷ್ಟು ಲೂಪ್ ಒಳಗಡೆಯಿಂದ ದಾರನ ಆಚೆ ತೊಗೊಬಂದು ಅದನ್ನು ಒಂದ್ಸಲ ಲಾಕ್ ಮಾಡ್ಕೋಬೇಕು. ಮತ್ತು ಈಗ ಚೈನ್ ಹಾಕೋಕ್ಕಿಂತ ಮುಂಚೆ ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ, ಆ ಸಿಂಗಲ್ ಕ್ರೋಶ ಒಳಗಡೆ ಮತ್ತೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟು 3 ಚೈನ್ ಗ್ಯಾಪ್ ಒಳಗಡೆ 2 ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನಾನಿಲ್ಲಿ 3 ಹಾಕ್ಕೊಂಡಿದ್ದೀನಿ, ನೀವು 2 ಹಾಕ್ಕೊಳ್ಳಿ. 2 ಹಾಕ್ಕೊಂಡು ಆಮೇಲೆ ಆರ್ಚ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಹಾಕ್ಕೊಳ್ತೀವಲ್ಲ, ಅದಕ್ಕೆ ಬ್ಯಾಲೆನ್ಸ್ ಆಗುತ್ತೆ. ಈಗ ಮತ್ತೆ 8 ಚೈನು, 8 ಚೈನ್ ಹಾಕ್ಕೊಂಡು ಡಿಸೈನ್ನ ಬ್ಯಾಕ್ ಸೈಡಿಗೆ ತೊಗೊಂಡು ಸೆಕೆಂಡ್ ಗ್ಯಾಪಿಗೆ, ಆರ್ಚ್ನ ಪಕ್ಕದಲ್ಲಿರುವ ಸೆಕೆಂಡ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಮತ್ತೆ ಫ್ರಂಟಿಗೆ ತೊಗೊಂಡು ಡಿಸೈನ್ನ ಆ 8 ಚೈನ್ ಗ್ಯಾಪ್ ಒಳಗಡೆ 6 ಟೈಮ್ಸ್ ಪೀಕಾಟ್ಸ್ ಮಾಡ್ತಾ ಹೋಗೋಣ. 6 ಪೀಕಾಟ್ ಮಾಡ್ಕೋಬೇಕು. ಎರಡಾಯಿತು. ಈ ರೀತಿ 6 ಪೀಕಾಟ್ಸ್ ಆದಮೇಲೆ ಅದೇ 8 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಬೇಸ್ ಲೈನು ಡಬಲ್ ಕ್ರೋಶ ಇದೆಯಲ್ಲ, 3 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶ ಕಂಬ ಇದೆಯಲ್ಲ ಅದ್ರ ಮೇಲ್ಗಡೆ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗಡೆ 3 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಮೇಲೂ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡಬೇಕು. ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು. ಇದೇ ರೀತಿ ಸಿಂಪಲ್ ಡಿಸೈನು. ಅದಕ್ಕೆ ಕುಚ್ಚು ಕೂಡ ಹಾಕ್ಬೋದು, ನೀವು ಬೇಕು ಅಂದರೆ ಮಧ್ಯ ಗ್ಯಾಪ್ ಬಿಟ್ಟಿದ್ದೀವಲ್ಲ ಅಲ್ಲಿ ಕುಚ್ಚು ಹಾಕಿದರೂ ಚೆನ್ನಾಗಿ ಕಾಣುತ್ತೆ. ಇದು ಡಿಸೈನು ವಿತೌಟ್ ಕುಚ್ಚು ಕೂಡ ಚೆನ್ನಾಗಿ ಕಾಣುತ್ತೆ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ ನೋಡಿ. ತುಂಬ ಚೆನ್ನಾಗಿದೆ ಡಿಸೈನು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ನ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.